ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಅಂಗಡಿಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೆಲ್ಲ ತಮ್ಮನೇಲಿ ನೋಡಿರ್ತೀರ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ. ಸೊ ಅದಕ್ಕೋಸ್ಕರ ಬರೀ ಜರ್ನಿನೇ ಆಗುತ್ತಲ್ಲ ಅಂದ್ಬಿಟ್ಟು ಡೈರೆಕ್ಟಾಗಿ ಅಂಗಡಿಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆನೇ ಮನೆ ಪೂಜೆ ಎಲ್ಲ ವಾರ ಎಲ್ಲ ಮುಗ್ದಿತ್ತು. ಎಲ್ಲರೂ ತಮ್ಮನೇಲಿ ನೋಡಿರ್ತೀರಾ ಎಲ್ಲಿ ಹೋಗ್ತಿದ್ದೀವಿ ಅಂತ. ಸೊ ನಾನು ನಮ್ಮ ಮನೆಯವರು ಅವ್ರ ಅಕ್ಕನವ್ರಿಗೆ ಹೋಗ್ತಾ ಇದ್ದೀವಿ. ಸೊ ಅದು ಒಂಥರ ಡಿಫ್ರೆಂಟೇ ವೆದರಲ್ಲಿ ಸಖತ್ತಾಗಿರುತ್ತೆ. ಸೊ ನಮ್ಮ ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆಗೆ ಹೋಗ್ತಾ ಇರೋದು ನಾವು. ಸೊ ನಮ್ಮಿಬ್ರಿಗಂತೂ ಸಿಕ್ಕಾಪಟ್ಟೆ ಖುಷಿ. ಅಲ್ಲಿಗೆ ಹೋಗ್ತೀವಿ ಅನ್ನೋದು ಒಂದು ವಾರದ ತನಕನೂ ಪ್ಲಾನಿಂಗಲ್ಲಿ ಇದ್ದೀವಿ. ಇನ್ನೂ ಒಂದು ವಾರ ಆಯ್ತಲ್ವಾ, ಇನ್ನು 5 ಡೇಸ್ ಐತೆ, ಇನ್ನು 4 ಡೇಸ್ ಐತೆ ಅಂದ್ಬಿಟ್ಟು ಬರೀ ಅವ್ರಿಗೆ ಹೋಗೋಕ್ಕೆ ಶಾಪಿಂಗ್ ಅಂತೆ ಪ್ರಿಪ್ರೇಷನ್ನೇ ಜಾಸ್ತಿ ಮಾಡ್ಕೊಂಡಿದ್ದೆವು ನಾವು. ಅಷ್ಟು ಖುಷಿ ನಮಗೆ ಅವ್ರ ಮನೆಗೆ ಹೋಗೋದಕ್ಕೆ, ಅವ್ರ ಊರಿಗೆ ಹೋಗೋದಕ್ಕೆ. ನಮ್ಮ ಮನೆಯವ್ರಿಗಂತೂ ಅವ್ರ ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ ನಿಜವಾಗ್ಲೂ. ಒಂದೊಂದು ಟೈಮಲ್ಲಿ ಇಷ್ಟು ಮಿಸ್ ಮಾಡ್ಕೋತಾರೆ ಅಂದರೆ ಅವ್ರನ್ನ. ನಮ್ಮ ಮನೆಗೆ ಬಂದು ವಾಪಸ್ ಹೊಂಟೋಗ್ಬಿಟ್ರೆ ಆ ಡೇ ಫುಲ್ಲು ನಮಗೆ ಅಷ್ಟು ಬೇಜಾರಾಗೋಗುತ್ತೆ. ಸೊ ನಮಗೂ ಕೆಲಸ ಮನೆ ಅಂತಿರೋದ್ರಿಂದ ನಮ್ಮಿಬ್ರಿಗೂ ಚೇಂಜಸ್ ಇರಲಿ ಅಂತ ಅಂದ್ಬಿಟ್ಟು 1 ಡೇ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಷ್ಟೇ ನಾವು. ಸೊ ಅದು ನನಗೆ ನೋಡಬೇಕು ಅಂತ ಪರ್ಸ್ನಲಾಗಿ ಅನ್ನಿಸ್ತು. ಅದಕ್ಕೋಸ್ಕರ ನಾನು ನಮ್ಮ ಮನೆಯವ್ರಿಗೆ ಫೋರ್ಸ್ ಮಾಡಿ ಸೊ ಆಯಿತು ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರ ಅಕ್ಕ ಮಾವ ಎಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದು ಇವತ್ತಲ್ಲ, ನೆಕ್ಸ್ಟ್ ವ್ಲಾಗ್ ಹಾಕ್ತೀನಿ. ಆಮೇಲೆ ತುಂಬ ಟೈಮು ಆಗಿಬಿಟ್ಟಿತ್ತು, ಮಳೆ ಬರೋ ಆಗಿತ್ತಲ್ಲ. ಸೊ ಎಲ್ಲಿ ಗಾಡಿ ನಿಲ್ಸೋಕ್ಕಾಗಲ್ವೇನೋ. ಆಮೇಲೆ ಹಂಗೆ ತಿಂಡಿ ತೊಗೋಬೇಕಾಗಿತ್ತು, ಸ್ವಲ್ಪ ಐಟಮ್ಸ್ಗಳು ತೊಗೋಬೇಕಾಗಿತ್ತು. ಅದಕ್ಕೋಸ್ಕರ ನಾವು ಇಲ್ಲೇನು ಮಳೆ ಏನಿರ್ಲಿಲ್ವಲ್ಲ, ಸ್ವಲ್ಪ ಇಲ್ಲೇ ತೊಗೊಬಿಡೋಣ ಮತ್ತು ಇನ್ನೊಂದ್ಸಲ ಅಲ್ಲೇನು ಅಂತ ಅಂದ್ಬಿಟ್ಟು ನಮಗೆ ಬೇಕಾಗಿರೋದನ್ನೆಲ್ಲ ಇಲ್ಲೇ ತೊಗೊಂಡು ಸೊ ಫೈನಲ್ ಆಗಿ ಹೊರಟಿದ್ದೀವಿ. ನಾವು ನಿಜವಾಗ್ಲೂ ಯಾರ ಮನೆಗೆ ಹೋದ್ರೂ ನನಗೆ ಇಷ್ಟು ಖುಷಿ ಆಗಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಅಮ್ಮನ ಮನೆಗೆ ಹೋದ್ರೂ ನಂಗೆ ಇಷ್ಟು ಇದ್ರಲ್ಲಿ 1% ಜಾಸ್ತಿ ಖುಷಿ ಆಗುತ್ತೆ. ಬಟ್ ಇದ್ರಲ್ಲಿ 1% ಜಾಸ್ತಿ ಕಮ್ಮಿ ಖುಷಿ ಆಗುತ್ತೆ ಅಷ್ಟೇ, ಬೇರೆ ಏನು ವ್ಯತ್ಯಾಸ ಇಲ್ಲ. ಬಟ್ ರಿಯಲಾಗಿ ಹೇಳ್ಬೇಕು ಅಂತಂದರೆ ಎರಡನ್ನೂ ಈಕ್ವಲಲ್ಲೇ ನೋಡ್ತೀನಿ ನಾನು. ನನಗೆ ನಮ್ಮ ಅಮ್ಮನ ಮನೇಲಿ ಎಷ್ಟು ಫ್ರೀಡಮ್ ಇದೆಯೋ ಇಲ್ಲೂ ಅಷ್ಟೇ ಫ್ರೀಡಮ್ ಇದೆ ನನಗೆ. ನಾನು ಎಷ್ಟು ಗಂಟೆಗಾದ್ರೂ ಎದ್ದೇಳ್ಬೋದು, ಏನು ಬೇಕಾದ್ರೂ ತಿನ್ಬೋದು, ಏನು ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು ಇವ್ರ ಮನೇಲಿ. ನನ್ನ ನಿಜ ಅವ್ರ ಅಕ್ಕನ ಮನೆ ಅನ್ನೋ ಫೀಲೇ ಇಲ್ಲ ನನಗೆ. ನಮ್ಮಮ್ಮನ ಮನೆಯೇ ಅದು ಅನ್ನಂಗೆ ನನ್ನಲ್ಲಿ ಟ್ರೀಟ್ ಮಾಡ್ತಾರೆ. ನಾನು ಎಷ್ಟು ಗಂಟೆಗೆ ಎದ್ರೂ ಕೇಳಲ್ಲ. ಆಮೇಲೆ ಬೇಗ ಎದ್ದೇಳಲೇಬೇಕು ಅನ್ನೋ ರೂಲ್ಸ್ ಇಲ್ಲ. ಅದನ್ನು ನಮ್ಮಮ್ಮನ ಮನೆ ಆದರೆ ನಮ್ಮಮ್ಮ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ, ಓಕೆ. ಬಟ್ ಅವ್ರು ಅಡ್ಜಸ್ಟ್ ಮಾಡ್ಕೋತಾರೆ ಅಂತಂದರೆ ಅಲ್ಲೇ ನೀವು ಅರ್ಥ ಮಾಡ್ಕೊಳ್ಳಿ ನಮ್ಮಿಬ್ಬರು ಬಾಂಡಿಂಗ್ ಎಷ್ಟಿದೆ ಅಂತ. ಬಟ್ ಅವ್ರು ನನಗೆ ಇಷ್ಟ ಆಗೋಕ್ಕೆ ಮೇನ್ ಒಂದೇ ಕಾರಣ, ಅವ್ರು ನನ್ನ ಗಂಡನ ಜಾಸ್ತಿ ಇಷ್ಟಪಡ್ತಾರೆ. ಸೊ ನನ್ನ ಗಂಡನ ಯಾರು ಜಾಸ್ತಿ ಇಷ್ಟಪಡ್ತಾರೆ ನಾನು ಅವ್ರನ್ನ ಅಷ್ಟೇ ಇಷ್ಟಪಡ್ತೀನಿ, ಅಷ್ಟೇ ಗೌರವಿಸ್ತೀನಿ. ಸೊ ನನ್ನ ಗಂಡನ ಯಾರು ದ್ವೇಷ ಮಾಡ್ತಾರೆ, ಯಾರು ಕೀಳಾಗಿ ನೋಡ್ತಾರೆ, ಅವ್ರು ನನ್ನ ಚಪ್ಪಲಿ ಬಿಡೋ ಜಾಗದಲ್ಲಿ ಇಟ್ಟಿರ್ತೀನಿ. ಇವಾಗಲೂ ಸತ ಇಟ್ಟಿದ್ದೀನಿ. ಸೊ ನನ್ನ ಗಂಡನ ಇರೋ ಗಂಟ ಬಳಸ್ಕೊಂಡು ಇವಾಗ ಕೊನೆಯಲ್ಲಿ ನನ್ನ ಗಂಡಗೆ ಮೋಸ ಮಾಡಿದಾರಲ್ಲ, ಅವ್ರನ್ನ ನಾನು ಯಾವತ್ತೂ ಕ್ಷಮಿಸಲ್ಲ, ನನ್ನ ಹತ್ರಕ್ಕೂ ಸೇರಿಸ್ಕೊಳ್ಳಲ್ಲ, ನನ್ನ ಗಂಡನ ಹತ್ರಕ್ಕೂ ಅವ್ರನ್ನ ಬಿಡಿಸಲ್ಲ. ಇದಂತೂ ಫೈನಲ್ ಡಿಸಿಷನ್ ನಂದು. ಯಾಕಂತಂದರೆ ನನ್ನ ಲೈಫಲ್ಲಿ ನನಗೆ ಮುಖ್ಯ ಆಗಿರೋದು ನಮ್ಮ ಅಪ್ಪ ಅಮ್ಮ, ನನ್ನ ಗಂಡ ಇಬ್ಬರೇ, 3 ಜನ ಇರೋದು. ನಮ್ಮ ಅಪ್ಪ ಅಮ್ಮನಿಗೆ ಅವಮಾನ ಮಾಡಿದವ್ರನ್ನಂತೂ ನಾನು ನಿಜವಾಗ್ಲಿ ಕೇವಲವಾಗಿ ಬಿಸಾಕೇ ಬಿಟ್ಟಿದ್ದೀನಿ. ಅವ್ರನ್ನ ಬಗ್ಗೆ ನಾನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಬಟ್ ನಮ್ಗೆ ಅಂದಿರೋರು ಆಡಿರೋರೆಲ್ಲ ಕಣ್ಣು ಮುಂದೆ ಅನುಭವಿಸ್ತಿರೋದ ಕರೆಕ್ಟಾಗಿ ನೋಡ್ತಾ ಇದ್ದೀನಿ ನಾನು. ಕರ್ಮ ರಿಟರ್ನ್ಸ್ ಅಂತಾರಲ್ಲ ಹಂಗೆ, ಸ್ವಲ್ಪ ತಾಳ್ಮೆಯಿಂದ ಕಾದಿದ್ದಕ್ಕೆ ಅವ್ರು ಅನುಭವಿಸ್ತಿರೋದ ಕಣ್ಣಾರೆ ನೋಡಿದ್ದೀನಿ. ಹಂಗೆ ನನ್ನ ಗಂಡಂಗೆ ಯಾರ್ಯಾರು ನಂಬಿಸಿ ಮೋಸ ಮಾಡಿದ್ದಾರೆ ಅವರು ಅನುಭವಿಸೋದನ್ನ ಕಣ್ಣಾರೆ ನೋಡ್ತೀನಿ. ಅದು ತಾಳ್ಮೆಯಿಂದ ಕಾಯ್ತಾ ಇದ್ದೀನಿ. ಸೊ ದೇವ್ರು ಆದಷ್ಟು ಬೇಗ ಅದನ್ನ ನನ್ನ ಕಣ್ಮುಂದೆ ತೋರಿಸ್ಲಿ ಅಂತ ಅನ್ಕೋತೀನಿ. ಇವಾಗ ಪ್ರೆಸೆಂಟಾಗಿ ಚೆನ್ನಾಗೇ ಇದ್ದಾರೆ, ನಾವು ನೋಡ್ತಾನೆ ಇದ್ದೀವಿ, ಕಣ್ಮುಂದೆ ಚೆನ್ನಾಗೇ ಇದ್ದಾರೆ. ಬಟ್ ಒಬ್ರಿಗೆ ಮೋಸ ಮಾಡಿ ನಂಬಿಸಿ ಕುತ್ತಿಗೆ ಕುಯ್ದು ನಾಳೆ ದಿನ ಅವ್ರು ನೆಮ್ಮದಿಯಾಗಿರ್ತಾರಲ್ಲ, ಅದು ಅನ್ಕೋತೀವಲ್ಲ, ಅದು ತಪ್ಪು. ಸೊ ಇನ್ನೊಬ್ರು ನೆಮ್ಮದಿ ಕಿತ್ಕೊಂಡವರು, ಇನ್ನೊಬ್ರನ್ನ ಹಾಳು ಮಾಡಿದವರು ಅವ್ರು ಯಾವತ್ತೂ ಉದ್ಧಾರ ಆಗಲ್ಲ ಲೈಫಲ್ಲಿ. ಪ್ರೆಸೆಂಟ್ ಚೆನ್ನಾಗಿರ್ತಾರೆ, ಬಟ್ ಮುಂದೆ ಒಂದಿನ ಅನುಭವಿಸ್ತಾರೆ. ಅದನ್ನು ಕಾಯ್ತಿದ್ದೀನಿ ನಾನಂತೂ. ಸೊ ಫೈನಲಾಗಿ ನಾನು ಗಾಡೀಲಿ ಹೋಗ್ಬೇಕಾದ್ರೆ ಏನಾದ್ರು ತಿನ್ನಲೇಬೇಕು ಅಂತ ಅದು ಪಕ್ಕ ರೂಲ್ಸ್ ಆಗ್ಬಿಟ್ಟೈತೆ. ನನಗೆ ಏನಾದ್ರು ತಿಂದಿಲ್ಲ ಅಂದರೆ ನಾನು ಜರ್ನಿ ಮಾಡೋ ಮಗಳೇ ಅಲ್ಲ. ಇಲ್ಲ ನಿದ್ದೆ ಮಾಡಬೇಕು, ಇಲ್ಲ ಏನಾದ್ರು ತಿನ್ಕೊಂಡು ಹೋಗ್ಬೇಕು. ನಾರ್ಮಲಾಗಿ ಕೂತ್ಕೊಂಡು ಹೋಗೋಕ್ಕಂತೂ ನನ್ನ ಕೈಲಿ ಆಗಲ್ಲ. ಯಾಕಂದರೆ ಫಸ್ಟ್ ಆಫ್ ಆಲ್ ನನಗೆ ಕಾರ್ ಅಡ್ಜಸ್ಟೇ ಆಗಲ್ಲ ಒಂಚೂರು. ನಾನು ಸ್ಟಾರ್ಟಿಂಗ್ ಕಾರ್ ತೊಗೊಳಂಗೆ ಅಂದ್ಕೊಂಡೆ. ಸೊ ಹೋಗ್ತಾ ಅಡ್ಜಸ್ಟ್ ಆಗ್ಬೋದೇನೋ ಅಂತ, ವಸ್ತ್ರ ಹಿಂಗೆ ಆಗುತ್ತೆ, ಹೋಗ್ತಾ ಅಡ್ಜಸ್ಟ್ ಆಗುತ್ತೇನೋ ಅಂತ ಅಂದ್ಕೊಂಡೆ. ಬಟ್ ಹೋಗ್ತಾ ನನಗೆ ಅಡ್ಜಸ್ಟ್ ಆಗಲಿಲ್ಲ ಕಾರ್. ಫೈನಲಾಗಿ 1 ವರ್ಷ ಇಲ್ಲ 8 ತಿಂಗಳಾಯಿತು ಅನ್ಕೋತೀನಿ. ಇಷ್ಟು ದಿನ ಬೇಕಾ ನನಗೆ ಕಾರ್ ಅಡ್ಜಸ್ಟ್ ಆಗೋದಕ್ಕೆ. ಸೊ ನಂಗೆ ಇನ್ನೂ ಕಾರ್ ಅಡ್ಜಸ್ಟ್ ಆಗಿಲ್ಲ. ಅದಕ್ಕೋಸ್ಕರ ಏನಾದ್ರು ತಿನ್ನಲೇಬೇಕು ನಾನು ಕಾರಲ್ಲಿ ಹೋದಾಗ. ಸೊ ಅವ್ನಿಗೂ ತಿಂಡಿ ತೊಗೊಂಡ್ವಲ್ಲ, ಹಂಗೆ ನನಗೂ ಸೇರಿ ಫೈನಲಾಗಿ ನಾನು ಒಬ್ಳಿಗೇನೆ ಆಯಿತು 400-500 ರೂಪಾಯಿ ತಿಂಡಿ. ಅದು ಜರ್ನಿ ಮಾಡೋಕ್ಕೆ ಖರ್ಚು ಮಾಡಿರೋದೇ 400-500 ರೂಪಾಯಿ ತಿಂಡಿ ನಾನು ಒಬ್ಳಿಗೇನೆ. ಸೊ ಅದು ಸಾಕಾಗಲ್ಲ ಅಂತ ಹೋಗ್ತಾ ಅವ್ರ ಕಡೆನೇ ಮಸಾಲೆ ಪುರಿ ತಿನ್ಕೊಂಡು, ಜ್ಯೂಸ್ ಕುಡ್ಕೊಂಡು, ಅಂದರೆ ನಮ್ಮ ಮನೆಯವ್ರು ಏನು ತಿನ್ನಲ್ಲ, ಎಲ್ಲ ಚಿಕ್ಕದೇ ಕೊಡಿಸ್ತಾರೆ ನನಗೆ. ಸಾಕು, ಒಟ್ಟಿನಲ್ಲಿ ನನಗೇನು ಹೊಟ್ಟೆ ತುಂಬಿದ್ರೆ ಸಾಕು ಅನ್ನೋದು ನನ್ನ ಒಂದು ಮೆಂಟಾಲಿಟಿ ಅಷ್ಟೇ.
ಸೊ ನಾನು ಮಾತಾಡ್ಕೊಂಡು ನಿಮ್ಮನ್ನ ನಾಗಮಂಗ್ಲದಿಂದ ಚಿತ್ರದುರ್ಗದ ಹತ್ರ ಕರ್ಕೊಂಡೇ ಬಂದ್ಬಿಟ್ಟೆ. ಸೊ ಅಲ್ಲಿ ಒಂದು ಬಿಗ್ ಫ್ಯಾನ್ಗಳ ಥರ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಅಲ್ಲಿ ಬೆಟ್ಟದ ಹತ್ರ ವೈಟ್ ಕಲರ್ ಇದೆ, ಸುಮ್ಮನೆ ಸಿಂಪಲಾಗಿ ಅಬ್ಸರ್ವ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅದೇನಾದ್ರು ನಮ್ಮ ಕಣ್ಣು ಕಾಣಿಸ್ತು ಅಂದರೆ ನಾವು 95% ಬಂದೋ ಊರಿಗೆ ಅಂತ. ನೋಡಿ ಇವಾಗ ಕಾಣಿಸ್ತಿದೆಯಲ್ಲ ವೈಟ್ ಕಲರ್ ಬಿಗ್ ಫ್ಯಾನು. ಸೊ ಇದು ಕಂಡ್ರೆ ಪಕ್ಕ ನಾವು ಫೈನಲ್ ಆಗಿ ಅವ್ರಿಗೆ 95% ಅವ್ರ ಊರಿಗೆ ಬಂದಿದ್ದೀವಿ ಅಂತ ಅರ್ಥ. ಸೊ ಅದು ಬಂದರೆ ನಂಗೊಂಥರ ಧೈರ್ಯ. ನಾನು ಇನ್ನು ಬಂತ ಹಿಂಗೆ ರಿಪೀಟ್ ಕೇಳ್ತಾನೇ ಇರ್ತೀನಿ ನಾನು. ಸೊ ಅದಕ್ಕೋಸ್ಕರ ಬರುತ್ತೆ ತಡಿ ಅಂತಾರೆ. ಬಟ್ ನನಗೆ ಇದು ನೋಡಿದ ತಕ್ಷಣ ನಾನು ಕ್ವಶನೇ ಮಾಡೋಕ್ಕಾಗಲ್ಲ. ಬಂದ ಇರೋರಿಗೆ ಮುಗೀತು, ಇಲ್ಲಿಂದ ಜಸ್ಟ್ ಒಂದು 15 ಒಂದು 30 ಕಿಲೋಮೀಟ್ರ್ ಅಂತ ಅನ್ಕೋತೀನಿ. ಸೊ ಈ ಊರಿಗೆ ಬಂದರೆ ನೆಕ್ಸ್ಟ್ ನಾವು ನಾಗಮಂಗ್ಲದಿಂದ ಬೆಳ್ಳೂರು ಕ್ರಾಸ್ಗೆ ಕಾಳೆನಹಳ್ಳಿಯಿಂದ ಬೆಳ್ಳೂರು ಕ್ರಾಸ್ಗೆ ಹೋಗೋ ಥರ ಅಷ್ಟೇ, ಬೇರೆ ಏನು ಡಿಫ್ರೆನ್ಸ್ ಇರಲ್ಲ. ಸೊ ನಾನಂತೂ ಫುಲ್ಲು ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಈ ಸಲ ನನ್ನ ತಂಗಿ ಮತ್ತು ನನ್ನ ತಂಗಿಯವ್ರ ಮನೆಯವರು ಬರಬೇಕಾಗಿತ್ತು, ಬಟ್ ಅವ್ರು ಈ ಸಲ ಮಿಸ್ ಆಗೋದ್ರು. ನೆಕ್ಸ್ಟ್ ಟೈಮ್ ಬರ್ತಾರೆ. ಸೊ ನಾವು ಈ ಸಲ ಹೋಗಲೇಬೇಕಾಗಿತ್ತು, ಯಾಕಂದರೆ ನಾವು ಅಲ್ಲಿ ಹೋಗಿ ಆಲ್ರೆಡಿ 2 ಮಂತ್ಸ್ ಮೇಲಾಗ್ಬಿಟ್ಟಿತ್ತು, ಹೋಗೇ ಇರಲಿಲ್ಲ ಅವ್ರ ಮನೆಗೆ. ಸೊ ನಾವು ಮದುವೆ ಆಗಿತ್ತು ಅಂದರೆ ಇದು ಎಷ್ಟು ಸಲ ಹೋಗಿದ್ದೀವೋ ಲೆಕ್ಕನೇ ಇಲ್ಲ ಒಂದು ವರ್ಷದೊಳಗಡೆ. ಸೊ ಡೈರೆಕ್ಟಾಗಿ ನಾನಿವಾಗ ಅವ್ರ ಮನೇಲೇ ಸಿಗ್ತೀನಿ. ಬಾಯ್. ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಚಿತ್ರದುರ್ಗ. ಸೊ ನಾವು ಫೈನಲಾಗಿ ಚಿತ್ರದುರ್ಗಕ್ಕೆ ಬಂದಿದ್ದೀವಿ. ಸೊ ಚಿತ್ರದುರ್ಗದಿಂದ ಇವ್ರದ್ದೊಂದು 20 ಕಿಲೋಮೀಟ್ರಿಂದ ಹಿರಿಯೂರು ಅಂತ. ಸೊ ಅಲ್ಲಿಗೆ ನಾವು ಹೋಗಿದ್ದು. ಸೊ ನಮ್ಮದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಮನೆಗೆ ಹೋಗಿದ ತಕ್ಷಣ ಒಂಥರ ರಿಲೀಫ್ ಅನ್ನಿಸ್ತಾ ಇತ್ತು. ಇವ್ರು ನಮ್ಗೆ ಏನೇನು ಊಟ ಬೇಕು ಅಂತ ಮುಂಚೆನೇ ಫೋನಲ್ಲೇ ತಿಳ್ಕೊಂಡಿದ್ರು. ಸೊ ಅದಕ್ಕೋಸ್ಕರ ಬರೋಕ್ಕೆ ಮುಂಚೆನೇ ಆಲ್ಮೋಸ್ಟ್ ಅರ್ಧ ರೆಡಿಯಾಗಿ ಹೋಗಿತ್ತು. ನಾವು ಗೀ ರೈಸ್ ಮತ್ತು ಎಗ್ ಕುರ್ಮಾ ಮಾಡೋಕ್ಕೆ ಕೇಳಿದ್ದು. ಸೊ ಫೈನಲಾಗಿ ಈ ಕಡೆ ಅವ್ರ ಮನೆಯವ್ರಿಗೆ ಹೆಲ್ಪ್, ನಮ್ಮ ದೊಡ್ಡಪ್ಪ ಅವರು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಈ ಕಡೆ ಅಡುಗೆ ನಡೀತಾ ಇದೆ, ಈ ಕಡೆ ನನ್ನ ಗಂಡನಿಗೆ ಫೋನ್ ಮೇಲೆ ಫೋನು ಹೊರಗಡೆ ಬಂದರೆ. ಎರಡು ಹಾಕಿರೋ ನೋಡ್ತೀನಿ. ಇದು ಯಾರಿಗೋಸ್ಕರ ಮಾಡಿರೋದು? ನಿನ್ನ ತಮ್ಮಂಗೋಸ್ಕರ ಅಲ್ಲ ತಾನೆ? ಒಬ್ಬರ ಹೆಸ್ರು ಹೇಳ್ಬೇಕು. ಟೇಸ್ಟ್ ಹೇಳ್ತೀನಿ ಹೆಂಗಾದ್ರೆ ಇನ್ನು ನಾವು ಇವಾಗ ಮಾಡಿದ್ವಿ 2 hours ಆಗಿದೆ ಫ್ರಿಜ್ಜಿಗಿಟ್ಟು. ನಾಳೆ ಇನ್ನು ತುಂಬ ಚೆನ್ನಾಗಿದೆ. ಚೆನ್ನಾಯ್ತಾ? ನಾವು ಅದಕ್ಕೆ ಫುಡ್ ಕಲರ್ ಹಾಕಿಲ್ಲ, ಅರಿಶಿನ ಹಾಕಿದ್ದೀವಿ. ಚೆನ್ನಾಯ್ತಾ? ಅವ್ರಿಗೊಂದು ಸ್ಪೂನ್ ತಿನ್ನಿಸಿ. ಹಾಲು ಅರ್ಧ ಈ 2 ಭಾಗ ಇಟ್ಟು ಹಾಲು ಬರ್ಬೇಕು ಅದರಲ್ಲಿ, ಅವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಇದು ನನ್ನ ಫೇವ್ರೆಟ್ ಸ್ವೀಟ್ ಅಂತಲೇ ಹೇಳ್ಬೋದು. ನನಗಿಷ್ಟ ಅಂತಲೇ ಮಾಡಿರೋದು ರಸಮಲೈ ಅಂತ. ಸೊ ಇದು ಆ್ಯಕ್ಚುಲಿ ಹೋಮ್ ಮೇಡ್ ಮಾಡಿರೋದು, ಅಂಗಡಿಯಿಂದ ತರಿಸಿರೋದಲ್ಲ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ಎಂಡ್ ಏನಾಯಿತು ಅಂತಂದರೆ, ಅವ್ರು ಇಲ್ಲಾಂದ್ರೆ 28-30 ಮೇಲೆ ಮಾಡೋರೆ. ಅವ್ರ ಮಗ 2 ತಿಂದೋನೆ, ಅವ್ರು 1 ತಿಂದೋರೆ, ನಮ್ಮ ದೊಡ್ಡಪ್ಪ ತಿಂದಿಲ್ಲ. ಸೊ ನನ್ನ ಗಂಡ 2 ತಿಂದೋರೆ, ಮಿಕ್ಕಿದಷ್ಟು ನಾನು ಒಬ್ಬಳೇ ತಿಂದಿದ್ದೀನಿ. ಹೋಗುವೆ ಫ್ರಿಜ್ ತೆಗಿವೆ ಬರುವೆ ತಿನ್ನುವೆ, ಹೋಗುವೆ ಫ್ರಿಜ್ ತೆಗಿವೆ ಬರುವೆ ತಿನ್ನುವೆ, ಬರೀ ನಾನು ತಿಂತಾನೇ ಇದ್ದೆ. ಅಲ್ಲಂತೂ ಅದನ್ನ ಆಲ್ಮೋಸ್ಟ್ ಅದು ಮಾಡಿದ್ದೆ ನನಗೋಸ್ಕರ. ಸೊ ನನಗಿಷ್ಟ ಅಂತಲೇ ಮಾಡಿದ್ದದು. ಬಟ್ ವಿಡಿಯೋದಲ್ಲಿ ಅವ್ರು ತಮ್ಮನ ಬಿಟ್ಕೊಡ್ಬಾರ್ದು ಅಂತ ಅವ್ರ ತಮ್ಮಂಗೂ ಸೇರ್ಸು ಅಂತ ಹೇಳ್ತಾರೆ. ಬಟ್ ನನ್ನ ಗಂಡನಿಗೆ ಜಾಸ್ತಿ ಸ್ವೀಟ್ ಇಷ್ಟ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಅವ್ರಿಗೇನಿದು ಜಾಸ್ತಿ ಖಾರ ತಿನ್ನೋದಂದ್ರೆ ಇಷ್ಟ. ನನಗೂ ಖಾರ ಹೆವಿ ಇಷ್ಟ, ಬಟ್ ಸ್ವೀಟಲ್ಲಿ ಇದೊಂದು ಐಟಮ್ ಇಷ್ಟ. ಸ್ವೀಟ್ಗೂ ಟೈಮ್ ಕೊಡ್ತೀನಿ ಇಲ್ಲ ಅಂತಲ್ಲ, ಬಟ್ ಹೆವಿನೇ ಸ್ವೀಟ್ ಇಷ್ಟ ಅಂತ ಹೇಳೋಕ್ಕಾಗಲ್ಲ ನಾನು. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಸ್ವೀಟ್ ತಿಂದು, ಸೊ ನೆಕ್ಸ್ಟ್ ಅವ್ರ ಮಗ ಟ್ಯೂಷನಲ್ಲಿದ್ದ ನಮ್ಮ ಪಮ್ಮಿ. ಸೊ ಅವನ್ನ ಕರ್ಕೊಂಡು ಹೋಗೋಣ ಅಂತ ಟ್ಯೂಷನ್ ಹತ್ರಕ್ಕೆ ಬಂದು, ಬಟ್ ಅವನನ್ನು ಆಪೋಸಿಟ್ ಟೀಮು, ಅವನವ್ರ ಮಾವನ ಟೀಮು. ಸೊ ನನಗೆ ಉರಿಸ್ಬೇಕಲ್ಲ ಅಂತಲೇ ಬೇಕು ಅಂತಲೇ ಕಿತಾಪತಿ ಮಾಡ್ತಾ ಇರ್ತಾನೆ. ಸೊ ಅವ್ನು ಇವಾಗ ಬಂದ ತಕ್ಷಣ ಫಸ್ಟ್ ಆಫ್ ಆಲ್ ನನಗೆ ಆಳೆ ಸ್ಟಾರ್ಟಿಂಗೇ ಮಾಡ್ಕೊಬಿಟ್ಟ. ಏನು ಉರಿಸ್ತಾನೆ ನೋಡಿ. ವೆಲ್ಕಮ್ ಚೆನ್ನಾಗಿದೆ. ನೋಡಿದ್ರ ಅವ್ನು ಸ್ಟಾರ್ಟಿಂಗ್ ಬಂದ ತಕ್ಷಣ ಅವ್ರ ಮಾಮನ ವಿಚಾರಿಸ್ಕೊತಾನೆ. ಆಮೇಲೆ ಹೋಗ್ತಾ ನಾನು ಏನಾದ್ರು ಮಕ ಸಪ್ಪ ಮಾಡ್ಕೊಂಡು ಕೂತ್ಕೊಂಡೆ ಅಂದರೆ ಮಾತ್ರ ನೀನು ಚೆನ್ನಾಗಿದೆಯಾ ಅಂತಂತಾನೆ. ಸೊ ನಮ್ಮಿಬ್ರು ಬಾಂಡಿಂಗ್ ನಿಜವಾಗ್ಲೂ ನಾವಿಬ್ರು ಅಕ್ಕ ತಮ್ಮ ಅಲ್ಲ ಅಂತಂದ್ರು ನಮ್ಮಿಬ್ರು ಬಾಂಡಿಂಗ್ ಹಂಗೆ ಇದೆ. ಸೊ ನಾವು ಯಾವತ್ತೂ ನಮ್ಮ ಮನೆಯವ್ರ ಅಕ್ಕನ ಗಂಡ, ಸೊ ಅಕ್ಕನ ಮಗ ಅಂತ ನಾನು ಯಾವತ್ತೂ ನೋಡೇ ಇಲ್ಲ ಅವನ್ನ. ಸ್ವಂತ ನನ್ನ ತಮ್ಮನ ಥರನೇ ನೋಡಿದ್ದೀನಿ ಇಲ್ಲಿವರೆಗೂ. ಅವನು ಅಷ್ಟೇ ನನ್ನ ಅಕ್ಕನ ಥರನೇ ನೋಡಿದ್ದಾನೆ. ಬಟ್ ಇದೊಂದು ಫ್ಯಾಮಿಲಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಒಂಚೂರು ನಿಷ್ಕಲ್ಮಶ ಇಲ್ದಿರೋ ಫ್ಯಾಮಿಲಿ, ಒಬ್ರು ಕೆಟ್ಟದ್ದು ಬಯಸ್ತಿರೋ ಫ್ಯಾಮಿಲಿ, ಕೆಟ್ಟದ್ದು ಬಯಸೋರನ್ನ ಹತ್ರಕ್ಕೆ ತೊಗೊಳ್ದಿರೋ ಫ್ಯಾಮಿಲಿ. ಫಸ್ಟ್ ಆಫ್ ಆಲ್ ಇವರಲ್ಲಿ ನನಗೆ ಅದಿಷ್ಟ. ಯಾರೇ ಆಗಿರಲಿ ಕೆಟ್ಟದ್ದು ಬಯಸ್ತಾರ ಅವ್ರನ್ನ ಎಲ್ಲಿ ಇಕ್ಬೇಕೋ ಅಲ್ಲಿ ಇಕ್ಬಿಡ್ತಾರೆ ಇವರಂತವ. ಸೊ ಫೈನಲಾಗಿ ಊಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ದು. ಆಮೇಲೆ ವಾಕಿಂಗ್ ಬಂದು ನಾವು, ಅವರು ರೆಗ್ಯುಲರಾಗಿ ವಾಕ್ ಮಾಡ್ತಾ ಇರ್ತಾರಂತೆ. ಸೊ ಜೊತೆಗೆ ನಾವು ಜಾಯ್ನ್ ಆದ. ಇವತ್ತು ನಾನು ನೈಟ್ ಹೊತ್ತು ಅಪರೂಪ ಯಾವಾಗಾರು ಒಂದೊಂದ್ಸಲ ಅಷ್ಟೇ ವಾಕ್ ಮಾಡೋದು. ಅದು ನನ್ನ ಗಂಡ ಬಂದರೆ ಮಾತ್ರ, ಇಲ್ಲಾಂದರೆ ಅದು ನಾನು ವಾಕ್ ಮಾಡೋಕ್ಕೆ ಹೋಗಲ್ಲ. ಸೊ ವಾಕೆಲ್ಲ ಮುಗಿಸ್ಕೊಂಡು ಫೈನಲಾಗಿ ಮನೆಗೆ ಬಂದು ಮಲ್ಕೊತೀವಿ.
ಮಾಮೂಲಿ ಮಲ್ಕೊಂಡಾದ್ಮೇಲೆ ಮಾರ್ನಿಂಗು ಮಾಮೂಲಿ ರೊಟೀನೇ. ಇವತ್ತೆಲ್ಲೂ ಹೋಗಲ್ಲ. ಜಸ್ಟ್ ಇದು ನಮಗೆ ರೆಸ್ಟು. ಇವ್ರ ಮನೇಲಿ ಸ್ಟೇ ಆಗೋಕ್ಕೊಂದು ರೆಸ್ಟ್ ಅಷ್ಟೇ. ಸೊ ಫೀಲ್ ಬೇಕು ನಮಗೆ. ಬಂದೋ ಹೊರಗಡೆ ಸುತ್ತಾಡೋದು ನೆಕ್ಸ್ಟ್ ಹೊಂಟೋದು ಅನ್ನೋದು ಬೇಡ ಅಂತ ಅಂದ್ಬಿಟ್ಟು ಒಂದಿನ ಇವ್ರ ಮನೇಲೇ ಸ್ಟೇ ಮಾಡೋಣ ಅಂತ ಅಂದ್ಕೊಂಡು ಸೊ ಫೈನಲ್ ಆಗಿ ಅಲ್ಲೇ ಸ್ಟೇ ಮಾಡ್ತಿದ್ದೀವಿ. ನಾವು ಇವ್ರ ಮನೆಗೆ ಬಂದರೆ ಫಸ್ಟ್ ನಮಗೆ ಸಿಗೋದೇ ನನಗೆ, ನಮ್ಮ ಮನೆಯವ್ರಿಗೆ ಮತ್ತು ಇವ್ರ ಮಗನಿಗೆ 3 ಕಬಾಬ್ ಪೀಸ್ಗಳು ಸಿಗುತ್ತೆ. ಸೊ ಲೆಗ್ ಪೀಸ್ ಅಂತೂ ಕಂಪಲ್ಸರಿ ಪ್ರತಿ ಸಲ ಬಂದಾಗಲೂ ನನಗೆ, ನನ್ನ ಗಂಡನಿಗೆ, ಕುಮ್ಮಿಗೆ 3 ಜನಕ್ಕೂ ಫಿಕ್ಸು. ಎಷ್ಟು ಬೇಕಾದ್ರೂ ತಿನ್ನು ನೀನು ಅಂತ. ಇದು ರೆಗ್ಯುಲರಾಗಿ ಮಾರ್ನಿಂಗ್ ಮಾಡಿಕೊಟ್ಬಿಡ್ತಾರೆ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಟ್ರಿಪ್ ಬ್ಲಾಗ್ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಆದಷ್ಟು ಬೇಗ ಅದನ್ನೂ ಹಾಕ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್.